ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಅಡುಗೆ ಎಣ್ಣೆ ದರದಲ್ಲಿ ಇದೀಗ ಭಾರಿ ಇಳಿಕೆಯಾಗಿದ್ದು ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಎಸ್ ವೀಕ್ಷಕರೇ, ದೇಶಾದ್ಯಂತ ಅಡುಗೆ ಎಣ್ಣೆ ಬೆಲೆಯಲ್ಲಿ ಇದೀಗ ಭಾರಿ ಇಳಿಕೆ ಕಂಡಿದ್ದು ಇವತ್ತಿನ ಈ ವಿಡಿಯೋದಲ್ಲಿ 1 ಲೀಟರ್ಗೆ ಅಡುಗೆ ಎಣ್ಣೆ ದರ ಎಷ್ಟಿದೆ, ಇವತ್ತಿನ ದರ ಏನು ಮತ್ತು ಎಷ್ಟು ಅಡುಗೆ ಎಣ್ಣೆ ದರದಲ್ಲಿ ಇಳಿಕೆಯಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ನೋಡೋಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಖಾದ್ಯ ತೈಲ ಗ್ರಾಹಕರಿಗೆ ಸಮಾಧಾನಕರ ಸುದ್ದಿಯೊಂದು ಬಂದಿದ್ದು, ವರದಿಯ ಪ್ರಕಾರ ಮಲೇಷಿಯಾ ವಿನಿಮಯ ಕೇಂದ್ರದ ಕುಸಿತದಿಂದಾಗಿ ಹೆಚ್ಚಿನ ದೇಶೀಯ ಎಣ್ಣೆ ಬೀಜಗಳ ಅಂದರೆ ಸಾಸಿವೆ ಎಣ್ಣೆ ಕಾಳುಗಳು, ನೆಲೆಗಡಲೆ ಎಣ್ಣೆ, ಸೋಯಾಬೀನ್ ಎಣ್ಣೆ, ಕಚ್ಚಾ ಪಾಮ್ ಎಣ್ಣೆ ಅಥವಾ ಸಿಪಿಒ ಮತ್ತು ಪಾಮೋಲಿನ್ ಮತ್ತು ಹತ್ತಿ ಬೀಜದ ಎಣ್ಣೆ ಬೆಲೆಗಳು ಇಂದು ದೇಶಾದ್ಯಂತ ಮಾರುಕಟ್ಟೆಯಲ್ಲಿ ಇಳಿದಿವೆ. ಇತ್ತೀಚಿನ ದಿನಗಳಲ್ಲಿ ಎಣ್ಣೆ ಬೀಜ ಬೆಳೆಗಳ ಬಿತ್ತನೆ ಕಡಿಮೆಯಾಗಿದ್ದು, ಇದಲ್ಲದೆ ಸಾಸಿವೆ ಎಣ್ಣೆ ಮತ್ತು ಎಣ್ಣೆ ಕಾಳುಗಳ ಬೆಲೆ ಕೂಡ ಕುಸಿದಿದ್ದು, ಮಾರುಕಟ್ಟೆಯ ಮೂಲಗಳ ಪ್ರಕಾರ ಎಲ್ಲಾ ರಾಜ್ಯಗಳಲ್ಲಿ ಈ ಎಣ್ಣೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ 15 ರೂಪಾಯಿಯಿಂದ 20 ರೂಪಾಯಿಗಳಷ್ಟು ಸುಧಾರಿಸಿದ್ದು, ಇದರಿಂದಾಗಿ ಈ ಎಣ್ಣೆ ಕಾಳುಗಳ ಖಾದ್ಯ ಎಣ್ಣೆಗಳ ಬೆಲೆಗಳು ಕುಸಿದಿವೆ. ಮಲೇಷಿಯಾ ವಿನಿಮಯ ದರ ಕುಸಿತದ ಜೊತೆಗೆ ಹೆಚ್ಚಿನ ಬೆಲೆಗೆ ಖರೀದಿದಾರರ ಕೊರತೆಯಿಂದಾಗಿ ಸಿಪಿಒ ಮತ್ತು ಪಾಮೋಲಿನ್ ಎಣ್ಣೆಯ ಬೆಲೆಗಳು ಸಹ ಕುಸಿದಿದ್ದು, ಈ ತೈಲಗಳ ಬೆಲೆಗಳು ಮಾತ್ರ ಹೆಚ್ಚು ಎಂದು ಉಲ್ಲೇಖಿಸಲಾಗುತ್ತಿದೆ. ಈ ಹಿಂದೆ ವಾಸ್ತವದಲ್ಲಿ ಎಣ್ಣೆಗಳ ಖರೀದಿದಾರರ ಕೊರತೆ ತುಂಬಾ ಇದೆ. ಹೀಗಾಗಿ ಇದೀಗ ಅಡುಗೆ ಎಣ್ಣೆ ದರದಲ್ಲಿ ಲೀಟರ್ಗೆ 25 ರೂಪಾಯಿಯಿಂದ 30 ರೂಪಾಯಿಯವರೆಗೆ ಇಳಿಕೆ ಕಂಡಿದೆ ಎಂದು ಮಾರುಕಟ್ಟೆಯ ಮೂಲಗಳು ಮಾಹಿತಿ ತಿಳಿಸಿವೆ. ವೀಕ್ಷಕರೇ,